ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಯಾಂಗ್ಳೂರಿಂದ ರಾಯಚೂರು ಬಂದು ರಾಯಚೂರಿಂದ ಕರವಪುರ ಹೋಗ್ತಾ ಇದ್ದೀವಿ. ಕರವಪುರ ಬಂದುಬಿಟ್ಟು ರಾಯಚೂರಲ್ಲಿ ಇರೋದು. ನೀವು ಬೆಂಗಳೂರಿಂದ ಬರೋಂಗಿದ್ರೆ ಟ್ರೈನ್ ಅಥವಾ ಬಸ್ಸಿಂದ ಬಂದು ಅಲ್ಲಿಂದ ಆತ್ಕೂರು ಅಂತ ಬರುತ್ತೆ. ಆತ್ಕೂರು ಇರುತ್ತೆ. ಆತ್ಕೂರು ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಮಗೆ ಆಟೋ ಸಿಕ್ತು. ಸೊ ಅಲ್ಲಿಂದ ಆಟೋಸ್ ಅನ್ನೋದು ಅವೈಲೇಬಲ್ ಇದೆ, ಯಾಕಂದರೆ ಇವಾಗ ಬ್ರಿಡ್ಜ್ ಆಗಿದೆ. ಮುಂಚೆ ಬ್ರಿಡ್ಜ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ನದಿಯಲ್ಲಿ ಬೋಟಿಂಗಿಂದ ಹೋಗಬೇಕಾಗಿತ್ತು. ಈಗ ಬ್ರಿಡ್ಜ್ ಎಲ್ಲ ಅವೈಲೇಬಲ್ ಇದೆ, ಸೊ ಆಟೋಸ್ ಎಲ್ಲ ಸಿಗುತ್ತೆ. ಬಟ್ ಒನ್ ಥಿಂಗ್ ನಾನು ಹೇಳೋದೇನೆಂದರೆ, ಇದು ತುಂಬ ಒಳಗಡೆ ಇರೋದ್ರಿಂದ ಸೊ ಜಾಸ್ತಿ ನೈಟ್ ಟೈಮು ಹೋಗಿದ್ರೆ ಸ್ವಲ್ಪ ಟ್ರಾವೆಲಿಂಗಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಕಷ್ಟ ಆಗ್ಬೋದು. ಸೊ ಬೇಗ ಹೋಗಿ ಬೇಗ ಬರೋಕ್ಕೆ ಟ್ರೈ ಮಾಡಿ. ನಾವು ಆಲ್ರೆಡಿ ಹೋಗೋವಾಗ ನಾವು ಮಧ್ಯಾಹ್ನ ಹೊರಟಿದ್ದೀವಿ. ಸೊ ಮಧ್ಯಾಹ್ನ ರಾಯಚೂರಿಂದ ಹೊರಟ್ರೆ ಒಂದು 2 ಅವರ್ಸ್ ಆದರೂ ಮಿನಿಮಮ್ ತೊಗೊಂಡ್ರೆ 2.5 3 ಅವರ್ಸು. ಸೊ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಆಟೋ ಸಿಕ್ತು. ಸೊ ಬೇರೆಯವ್ರ ಜೊತೆ ಸೇರಿಕೊಂಡು ಆಟೋ ಮಾಡ್ಕೊಂಡು ಹೋದ್ವಿ. ಈ ಕ್ಷೇತ್ರದಲ್ಲಿ ಏನಂದರೆ ಶ್ರೀಪಾದ ವಲ್ಲಭರು ದತ್ತಾತ್ರೇಯ ಪ್ರಥಮ ಅವತಾರ ಅಂತ ಹೇಳ್ತಾರೆ. ಅವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಅವ್ರನ್ನ ದರ್ಶನ ಮಾಡ್ಕೊಂಡದ ನಂತರ ನಾವು ಅಲ್ಲಿ ಅವರು ಅಂದರೆ ತಪಸ್ಸು ಮಾಡಿರೋದು ಮರ ಇದಲ್ವಾ, ಮರದ ಕೆಳಗಡೆ ಅವರು ಕೂತ್ಕೊಂಡು ತಪಸ್ಸು ಮಾಡಿರೋದು ಅದು ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಇನ್ನೊಂದು ಏನಂದರೆ ಒಂದು ಚಿಕ್ಕದು ಗುಹೆ ಇದೆ. ಅದರಲ್ಲಿ ಏನಂದರೆ ಸ್ವಾಮಿ ಶಿವಲಿಂಗ ರೂಪದಲ್ಲಿ ಶಿವಲಿಂಗನೂ ಇದೆ, ಅಲ್ಲಿ ಪೂಜೆ ಮಾಡ್ತಿದ್ರಂತೆ. ಅದು ಒಂಥರ ಗುಹೆ ಥರ ಇರುತ್ತೆ. ನಾವು ಒಳಗಡೆ ಹೋಗೋದು ಒಬ್ಬರೇ ಹೋಗೋಕ್ಕಾಗುತ್ತೆ. ಸೊ ನಿಮಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ನಿಮ್ಮ ಬಾಡಿ ಕೋಪ್ರೇಟ್ ಮಾಡುತ್ತಂದರೆ ಮಾತ್ರ ಒಳಗಡೆ ಹೋಗಿ. ಸೊ ಇದು ಇವತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.